ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುಳಾ ಗುರುರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮಂಗಳವಾರ ಮಾರ್ನಿಂಗ್ಗೆ 5:30 ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. 5:30 ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಕಿಚನಿಗೆ ಬಂದ ತಕ್ಷಣ ನನಗೆ ಟೀ ಕುಡಿಯೋದಿದ್ದರೆ ಆಗೋದೇ ಇಲ್ಲ. ಅದು ನಾನು ಯಾವಾಗಲೂ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕುಡಿದೇ ನನ್ನ ದಿನಚರಿ ಸ್ಟಾರ್ಟ್ ಆಗೋದು. ಹಾಗೆ ಟೀ ಮಾಡ್ಕೊಳ್ಳುವ ಅಂತ ಟೀ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಬ್ಯಾಡ್ ಹ್ಯಾಬಿಟ್ ಅಂತ ಗೊತ್ತುಂಟು ಟೀ ಕುಡಿಯೋದು. ಬಿಡಬೇಕು ಅಂದ್ಕೊಳ್ತೀನಿ, ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಟೀ ಆಗುವಷ್ಟರಲ್ಲಿ ತಿಂಡಿಗೆ ನಾನು ಬಾಳೆ ಎಲೆ ಬಾಡಿಸ್ಕೊಳ್ಳುವ ಅಂತ ಬಾಳೆ ಎಲೆ ಬಾಡಿಸ್ಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಮನೇಲಿ ತಿಂಡಿ ಕೊಟ್ಟಿಗೆ ಮಾಡಲಿಕ್ಕೆ, ಮಂಗಳೂರು ಸ್ಪೆಷಲ್ ಕೊಟ್ಟಿಗೆ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗೆ ಅದಕ್ಕೆ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ತಾ ಇದ್ದೇನೆ. ಈ ಥರ ಬಾಡಿಸ್ಕೊಂಡು ಅದಕ್ಕೆ ಹಿಟ್ಟು ಹಾಕಿ ಮಡಿಚಿಡುವಾಗ ಅದು ಬಾಳೆ ಎಲೆ ಹರಿಯೋದಿಲ್ಲ. ನಾವು ಬಾಡಿಸ್ಕೊಳ್ಳೋದೇ ಡೈರೆಕ್ಟಾಗಿ ಹಿಟ್ಟು ಹಾಕಿ ಹಾಗೆ ಮಡಿಚಿ ಇಡುವಾಗ ಬಾಳೆ ಎಲೆ ಹರಿಯುವ ಸಾಧ್ಯತೆ ಉಂಟು. ಹಾಗೆ ನಾನು ಟೀ ಮಾಡಿ ಇಟ್ಟಿದ್ದೆ. ಟೀ ಹಾಕ್ಕೊಳ್ಳುವ ಅಂತ ಗ್ಲಾಸಿಗೆ. ನನಗೂ ಹಸ್ಬೆಂಡಿಗೂ ಟೀ ಹಾಕಿಡ್ತಾ ಇದ್ದೇನೆ. ಹಸ್ಬೆಂಡು ಎದ್ದು ಬರಬೇಕಷ್ಟೇ. ಹಾಗೆ ನಾನಿನ್ನು ಟೀ ಕುಡಿಯುವ ಅಂತ ನನಗೂ ಮತ್ತು ಹಸ್ಬೆಂಡಿಗೆ ಹಾಕಿಟ್ಟಿದ್ದೆ. ಹಸ್ಬೆಂಡ್ ಬಂದು ಕುಡಿತೀನಿ ಅಂತ ಹೇಳಿದರು. ನಾನು ಟೀ ಕುಡಿತಾ ಇದ್ದೇನೆ. ಟೀ ಕುಡಿದ ತಕ್ಷಣ ಮಕ್ಕಳು ಮತ್ತು ಹಸ್ಬೆಂಡ್ ಸಹ ಬಂದು ಟೀ ಕುಡಿತಾ ಇದ್ದಾರೆ. ಇಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಹೇಳಿದ್ದು, ಪರೀಕ್ಷೆ ಉಂಟು ನಾಡಿದ್ದೆ. ಹಾಗೆ ಓದಿ ಅಂದರೆ ಪುಸ್ತಕ ಹಿಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಓದೋದು ಕಾಣೋದೇ ಇಲ್ಲ. ಇನ್ನು ನಿದ್ರೆ ಸಹ ಬಿಡಲಿಲ್ಲ ಮಕ್ಕಳಿಗೆ. ಈಗ ನಾಡಿದ್ದೆ 11ನೇ ತಾರೀಕಿಂದನೇ ಮಕ್ಕಳಿಗೆ ಎಕ್ಸಾಮ್ ಉಂಟು. ಹಾಗೆ ಓದಿ ಅಂತ ಹೇಳ್ತೀವಿ, ಓದೋದೇ ಇಲ್ಲ. ಈ ಮಕ್ಕಳಿಗೆ ಓದಿ ಅಂತ ಹೇಳಿ ನಮಗೆ ಸುಸ್ತಾಗ್ತದೆ. ಹಾಗೆ ಇಲ್ಲಿ ಯಜಮಾನ್ ಸಹ ಟೀ ಕುಡಿತಾ ಇದ್ದಾರೆ. ನಾವು ಕೊಟ್ಟಿಗೆಗೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೇವಲ್ಲ, ಅದು ಹೇಗೆ ಬಂದಿದೆ ಅಂತ ನೋಡೋಣ. ಹಿಟ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಳ್ಳೆ ಉಪ್ಪೆಲ್ಲ ಕರಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಒಳ್ಳೆ ಹದ ಆಗಬೇಕು. ಈ ಹಿಟ್ಟು ಮಿಕ್ಸ್ ಮಾಡ್ತಾ ಹಾಗೆ ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಹಿಟ್ಟು ಮಿಕ್ಸ್ ಆಗ್ತಾ ಇದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬಾಡಿಟ್ಟ ಬಾಳೆ ಎಲೆಯನ್ನು ನೀರು ಹಾಕಿಕೊಂಡು ಒರೆಸ್ತಾ ಇದ್ದೇನೆ. ಅದರಲ್ಲಿ ಏನಾದರೂ ಹುಳ ಏನಾದ್ರೆಲ್ಲ ಹೋಗಿರ್ತದಲ್ಲ, ಗಲೀಜಿರ್ತದೆ. ಹಾಗೆ ಅದನ್ನ ಚೆನ್ನಾಗಿ ಬಟ್ಟೆ ತಗೊಂಡು ನೀರು ಹಾಕಿ ಎಲ್ಲ ಬಾಳೆ ಎಲೆಯನ್ನು ಎಲ್ಲ ಚೆಂದ ಮಾಡಿ ಉದ್ಕೊಳ್ತಾ ಇದ್ದೇನೆ. ಇನ್ನು ಉದ್ಕೊಂಡಾದ ತಕ್ಷಣವೇ ಬಾಳೆ ಎಲೆಗೆ ಇನ್ನು ಹಿಟ್ಟು ಹಾಕಿ ಮಡಿಚಿ ಇಡ್ಲಿಕ್ಕುಂಟು. ಹಾಗೆ ಹಸ್ಬೆಂಡಲ್ಲಿ ಹೇಳಿದ್ದೆ, ನಾನು ಬಾಳೆ ಎಲೆಗೆ ಹಿಟ್ಟು ಹಾಕ್ತೀನಿ, ನೀವೊಮ್ಮೆ ಮಡಿಚಿ ಇಡ್ಲಿಕ್ಕೆ ಬರ್ತೀರಾ ಅಂತ. ಆಯಿತು ಅಂತ ಹೇಳಿದರು. ಹಾಗೆ ನಾನು ಬಾಳೆ ಎಲೆಗೆಲ್ಲ ಹಿಟ್ಟು ಹಾಕ್ತಾ ಇದ್ದೇನೆ. ಹಸ್ಬೆಂಡ್ ಅದನ್ನು ಚೆಂದ ಮಾಡಿ ಮಡಿಚಿ ಎಲ್ಲ ಇಡ್ತಿದ್ದಾರೆ. ಈ ಥರ ಮಡಿಚಿ ಇಡಬೇಕು. ಫೈನಲೆಲ್ಲ ಹಿಟ್ಟು ಹಾಕಿ ಮಡಿಚಿ ನಾವೀಗ ಬೇಯಿಸ್ಲಿಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೇವೆ. ಅದೊಂದು ಅರ್ಧ ಗಂಟೆ ಆದರೂ ಬೇಯಬೇಕು. ಅಷ್ಟಾಗುವಾಗ ನಂದು ಡೈಲಿ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಯಿತು. ಹಾಗೆ ತಿಂಡಿನೂ ಆಗ್ತದೆ, ಈ ಕಡೆ ನಂದು ಸೈಡ್ ಕೆಲಸಗಳಾಗ್ತದೆ ಅಂತ ನಾನು ಅಡುಗೆ ಕೋಣೆ, ಡೈನಿಂಗ್ ಹಾಲ್ ಎಲ್ಲ ಗುಡಿಸ್ಕೊಂಡು ಹೋಗ್ತಾ ಇದ್ದೇನೆ. ಮಕ್ಕಳೆಲ್ಲ ಕಸ ತಂದು ಬರೆಯುವಾಗ ಪೇಪರೆಲ್ಲ ಇರ್ತದಲ್ಲ ಅದೆಲ್ಲ ಹಾಕ್ತಾರೆ. ಹಾಗೆಲ್ಲ ಡೈನಿಂಗ್ ಆತೆಲ್ಲ ಗುಡಿಸಿ ಈಗ ಚಾವಡಿ ಗುಡಿಸುವ ಅಂತ, ಅಂದರೆ ಚಾವಡಿ ಅಂದರೆ ಹಾಲ್ ಸಹ ಅಂತ ಹೇಳ್ತಾರೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಚಾವಡಿ ಅಂತ ಹೇಳ್ತಾರೆ. ಹಾಗೆ ಚಾವಡಿ ಗುಡಿಸ್ಕೊಳ್ತಾ ಇದ್ದೇನೆ. ರೂಮೆಲ್ಲ ಗುಡಿಸ್ಕೊಂಡು ಬಂದೆ. ಸೋಫಾನ ಈ ಕಡೆ ಎಳೆದಿಟ್ಟಿದ್ರು ಮಕ್ಕಳ ಹಸ್ಬೆಂಡ್ ಗೊತ್ತಿಲ್ಲ, ಅದನ್ನು ಮತ್ತೆ ಸರಿ ಮಾಡಿದೆ ಸೋಫಾನ. ಹಾಗೆಲ್ಲ ಚೆಂದ ಮಾಡಿ ಗುಡಿಸ್ತಾ ಇದ್ದೇನೆ. ಎಷ್ಟು ಕಸ ಬರ್ತದೆ, ದಿನ ಗುಡಿಸಿದ್ರು ಸಹ ತುಂಬ ಕಸ ಹೊಯ್ಗೆಲ್ಲ ಒಳಗೆ ಬರ್ತದೆ. ಈ ಮಕ್ಕಳ ಕಾಲಿಂದ ಆಟ ಆಡ್ಲಿಕ್ಕೆ ಹೋಗೋದು, ಚಂಡಿ ಕಾಲು ಮಾಡ್ಕೊಂಬರೋದು, ಸೀದಾ ಒಳಗೆ ಬರ್ತಾರಲ್ಲ, ಹಾಗೆ ತುಂಬ ಹೊಯ್ಗೆಲ್ಲ ಬರ್ತದೆ. ಹಾಗೆ ಸೀಟೌಟಿಗೆ ಗುಡಿಸುವಂಥ ಸೀಟೌಟ್ ಗುಡಿಸ್ತಾ ಇದ್ದೀನಿ. ಸೀಟೌಟಲ್ಲಿ ಅಂತೂ ತುಂಬ ಹೊಯ್ಗೆ ಉಂಟು. ನಾವು ಕಾಲು ಒರೆಸ್ಲಿಕ್ಕೆಲ್ಲ ಹಾಕ್ತೀವಲ್ಲ ಮ್ಯಾಟು, ಆ ಮ್ಯಾಟಲ್ಲಿ ಸಹ ತುಂಬ ಹೊಯ್ಗೆ ಎಲ್ಲ ಇತ್ತು. ಅದನ್ನು ಹೊರಗೆ ಕುಡುಗಿ ಮತ್ತೆ ಇದೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಆ ಚಿಟ್ಟೆ ಆಗಿರೋಲ್ಲಿ ಕೂತ್ಕೊಳ್ಳೋಲ್ಲಿ ಮೇಲೆ ಮತ್ತು ಕೆಳಗೆ ತುಂಬ ಮಣ್ಣು ಧೂಳೆಲ್ಲ ಇತ್ತು. ಚೆಂದ ಮಾಡಿ ಗುಡಿಸ್ತಾ ಇದ್ದೇನೆ. ಗುಡಿಸಿದ ನಂತರ ಮತ್ತು ಹೊಸ್ತಿಲು ತೊಳೆಯೋದು. ಇದು ದೇವರ ಕೋಣೆ ಹೊಸ್ತಿಲನ್ನು ತೊಳೆದು ನಾ ಡೈಲಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚೋದು ನಂದು ತಾಯಿ ಮನೆಯಿಂದಲೇ ಅಭ್ಯಾಸ ಉಂಟು. ಚಿಕ್ಕ ವಯಸ್ಸಿನಿಂದಲೇ ನಾವು ಇದನ್ನೆಲ್ಲ ಕಲಿತದ್ದು. ನಮ್ಮ ಕಡೆಗೆಲ್ಲ ಡೈಲಿ ಎದ್ದ ತಕ್ಷಣ ಅಂಗಳ ಗುಡಿಸೋದು, ಸಗಣಿ ಹಾಕಿ ಸಾರಿಸೋದು, ಮತ್ತು ಹೊಸಿಲಿಗೆ ಅರಿಶಿನ ಕುಂಕುಮ ಹೂವು ಮುಡಿಸಿ
ರಂಗೋಲಿ ಎಲ್ಲ ಹಾಕೋದು. ಈ ಕಡೆ ಅಷ್ಟಿಲ್ಲ, ಆದರೂ ಸಹ ನಾನು ಮಾಡ್ತೀನಿ. ಈ ಕಡೆ ಬಂದ ಮೇಲೆ ನಾನು ಚಿಕ್ಕ ವಯಸ್ಸಿನಿಂದ ಹೇಗೆ ಕಲ್ತಿದ್ದೇನೋ ಅದನ್ನು ಸಹ ಹಾಗೆ ಈಗೂ ಸಹ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮಕ್ಕಳಿಗೆ ಸಹ ಹೇಳ್ತೀನಿ, ನಾವು ಈ ಅಭ್ಯಾಸ ಎಲ್ಲ ಮಾಡ್ಕೊಳ್ಳಿ ಮಕ್ಕಳೇ, ಈ ಕಡೆ ಅಷ್ಟು ಅದು ಇಲ್ಲ ಮಾಡಲಿಕ್ಕೆ. ಹಾಗೆ ನಮ್ಮ ಕಡೆಗೆಲ್ಲ ತುಂಬ ಮಾಡ್ತಾರೆ ಈ ಟೈಪು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಹೊಸ್ತಿಲನ್ನು ಪೂಜೆ ಮಾಡಿಯೇ ಮತ್ತೆ ಮನೆ ಒಳಗಡೆ ಹೋಗೋದು. ಈ ದಕ್ಷಿಣ ಕನ್ನಡದಲ್ಲಿ ಕೆಲವೊಂದು ಮನೆಯಲ್ಲಿ ಉಂಟು, ಕೆಲವೊಂದು ಮನೆಯಲ್ಲೆಲ್ಲ ಇಲ್ಲ. ಹಾಗೆ ನಾನು ಇಲ್ಲಿ ಬಂದ ಮೇಲೆ ಸಹ ಹಾಗೆ ಮಾಡ್ತೀನಿ. ಹಾಗೆ ಹೊಸಲೆಲ್ಲ ಪೂಜೆ ಮಾಡಿ ಆಯಿತು. ಇನ್ನು ತುಳಸಿ ಕಟ್ಟೆನೊಂದು ಪೂಜೆ ಮಾಡುವ ಅಂತ. ತುಳಸಿ ಕಟ್ಟೆಗೆ ನಾವು ಇಲ್ಲಿ ಕೆಳಗೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಉಂಟು ನಮಗೆ. ಅಂದರೆ ಮನೆಯ ಗೃಹ ಪ್ರವೇಶ ಆಗಿ 3 ತಿಂಗಳಾತಷ್ಟೇ. ತುಂಬ ಮಳೆ ಇರೋ ಕಾರಣ ಅಲ್ಲಿ ಕಾಂಕ್ರೀಟ್ ಎಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ. ಹಾಗೆ ಹಸ್ಬೆಂಡಲ್ಲಿ ಹೇಳಿದೆ, ನನಗೆ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಲಿಕ್ಕೆ ನನಗೆ ಕಾಂಕ್ರೀಟ್ ಹಾಕಿ ಕೊಡಬೇಕು ಅಂತ. ಆಯಿತು, ಹಾಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನು ರಂಗೋಲಿ ಎಲ್ಲ ಹಾಕಿ ಎಲ್ಲ ಆಯಿತು. ಇನ್ನು ಮಕ್ಕಳನ್ನ ಶಾಲೆಗೆ ರೆಡಿ ಮಾಡಬೇಕಲ್ಲ, ಹಾಗೆ ಮಕ್ಕಳು ತಲೆ ಬಾಚ್ತಾ ಇದ್ದೇನೆ. ಇವಳು ಚಿಕ್ಕ ಮಗಳು, ಇವಳ ಹೆಸರು ಸಂಪ್ರೀತಾ ಅಂತ, 2ನೇ ಕ್ಲಾಸ್ ಹೋಗ್ತಾಳೆ. ಇವಳ ತಲೆ ಬಾಚ್ತಾ ಇದ್ದೆ. ಇವಳದಾದ ತಕ್ಷಣ ಇನ್ನೊಬ್ಳಿದ್ದಾಳೆ. ಡೈಲಿ 2 ಮಕ್ಕಳ ತಲೆ ಬಾಚೋದು, ಅವರನ್ನು ರೆಡಿ ಮಾಡೋದು, ಹೊಡಿಸೋದು, ಇದೇ ಕೆಲಸ ನನಗೆ. 8:30 ಕಲಿಯೋ ತನಕ ನನಗೆ ಪುರ್ಸೊತ್ತೇ ಇರೋದಿಲ್ಲ. ಹಾಗೆ ಇವಳು ದೊಡ್ಡ ಮಗಳು ಸೃಷ್ಟಿ ಅಂತ, 4ನೇ ಕ್ಲಾಸ್ ಹೋಗ್ತಾಳೆ. ಹಾಗೆ ಮಕ್ಕಳ ತಲೆ ಎಲ್ಲ ಬಾಚಿದೆ. ಹಾಗೆ ಸ್ನಾನ ಮಾಡಿ ಬಂದರು. ಸ್ನಾನ ಮಾಡಿ ಬಂದು ಅವರೇ ಯೂನಿಫಾರ್ಮ್ ಎಲ್ಲ ಅವರೇ ಹಾಕ್ಕೊಳ್ತಾರೆ. ಹಾಗೆ ಯೂನಿಫಾರ್ಮ್ ಎಲ್ಲ ಹಾಕಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಹಾಗೆ ಹಣೆಗೆ ಬೊಟ್ಟೆಲ್ಲ ಹಾಕಿ ಅಂತ ಹೇಳಿದ್ದೆ. ಈಗ ಹೋಗಿ ಹಣೆಗೆ ಬೊಟ್ಟೆಲ್ಲ ಹಾಕಿಕೊಂಡು ಮೇಕಪ್ ಮಾಡ್ಕೊಳ್ತೀವಿ ಅಂತ ಸುಮ್ಮನೆ ಹೇಳೋದು. ಅಲ್ಲಿ ಶಾಲೆಯೆಲ್ಲ ಮೇಕಪ್ ಮಾಡ್ಕೊಂಡು ಹೋಗಲಿಕ್ಕಿಲ್ಲ. ಹಾಗೆ ಒಂದು ಖಾಲಿ ಪೌಡ್ರ್ ಹಾಕಿ ಬೊಟ್ಟು ಹಾಕ್ತಾರೆ. ತಿಂಡಿ ರೆಡಿ ಆಯಿತು, ತಿನ್ನಲಿಕ್ಕೆ ಬನ್ನಿ ಅಂತ ಹಸ್ಬೆಂಡಿಗೂ ಮತ್ತು ಮಕ್ಕಳಿಗೆ ಹೇಳಿದೆ. ಇಲ್ಲಿ ಇಡ್ಲಿ ಪಾತ್ರ ಮುಚ್ಚಲು ತೆಗಿತಾ ಇದ್ದೇನೆ. ಒಳ್ಳೆ ಚೆನ್ನಾಗಿ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಹಾಗೆ ಹಸ್ಬೆಂಡಿಗೆ ಫಸ್ಟಿಗೆ ಕೊಟ್ಟೆ, ಅವರಿಗೆ ಲೇಟ್ ಆಯಿತು ತಿನ್ನಿ ನೀವು ಅಂತ. ಹಸ್ಬೆಂಡು ಕೊಟ್ಟಿಗೆ ತಿಂದು ಡ್ಯೂಟಿಗೆ ಹೋದರು. ಇನ್ನು ಮಕ್ಕಳಿಗೆ ಕೊಡೋಣ ಅಂತ ಬಂದೆ. ತುಂಬ ಬಿಸಿ ಇತ್ತು, ತೆಗಿಲಿಕ್ಕೆ ಆಗ್ತಿಲ್ಲ. ಕೈಯೆಲ್ಲ ಬಿಸಿ ಬಿಸಿ ಆಗ್ತಿತ್ತು, ಅಷ್ಟು ಸುಡ್ತಾ ಇತ್ತು. ಹೇಗೋ ಬಿಡಿಸಿ ಮಕ್ಕಳಿಗೆ ಕೊಟ್ಟೆ. ಬಿಡಿಸುವಾಗ ಈ ಥರ ಆಗ್ತದೆ, ಒಳ್ಳೆ ಚೆಂದ ಬಂದಿದೆ. ಹಾಗೆ ಮಕ್ಕಳಿಗೆ 2 ಜನಕ್ಕೂ ಬಟ್ಲಿಗೆ ಹಾಕ್ತಾ ಇದ್ದೇನೆ ತಟ್ಟೆಗೆ. ಹಾಗೆ ಮಕ್ಕಳಿಗೆ ಸಾಂಬಾರು ಹಾಕಿ ತಿನ್ನಿ ಅಥವಾ ಚಟ್ನಿ ಮಾಡಿಕೊಡ್ತೀನಿ ಅಂದರೆ ಬೇಡ ಅಂತೇಳಿ ಅಪ್ಪನ ಹಾಗೆ ಮಕ್ಕಳು ಸಹ ತೆಂಗಿನೆಣ್ಣೆಯಲ್ಲೇ ತಿಂತಾರೆ. ಅದು ಕೊಟ್ಟಿಗೆ ಮತ್ತು ತೆಂಗಿನೆಣ್ಣೆ ಹಾಕಿ ತಿನ್ನುವಾಗ ಒಳ್ಳೆಯ ರುಚಿ ಇರ್ತದೆ ಅಂತ ಹೇಳ್ತಾರೆ. ನಾನು ಒಮ್ಮೆ ಸಹ ತಿನ್ನಲಿಲ್ಲ. ನೀವು ಮಾಡಿ ಸಂಪ್ರೀತ ಹೇಗಾಯಿತು? ಸೂಪರ್. ಈಗ ಸಾಂಬಾರು ಹಾಕಿ ತಿನ್ನೀರಾ? ಎಣ್ಣೆಗೆ ಲಾಯ್ಕೋತಾ ಬೇಕಾ ಮಗ? ಬಾ, ಚಿಕ್ಕ ಪೀಸ್ ಸಾಕ? ಅಲ್ಲಮ್ಮ ಸಾಂಬಾರ್ದ ಬೇಕಿ ಬೇಡ ಬೇಡ ಬೇಕಾ ಸಾಕ? ಸಾಕು. ಹಾಯ್ ಫ್ರೆಂಡ್ಸ್. ನನ್ನ ಚಿಕ್ಕ ಮಗಳು ಹಾಯ್ ಫ್ರೆಂಡ್ಸ್ ಅನ್ಕೊತ ತಿಂಡಿ ತಿಂತಿದ್ದಾಳೆ. ಹಾಗೆ ಭಾವನ ಮಗಳು ಹೂವು ಕೊಟ್ಲಂತೆ. ಹೂವು ತಂದ ತಕ್ಷಣ ನನಗೆ ಆ ಕಲರ್ ಹೂ ಬೇಕು, ಈ ಕಲರ್ ಹೂ ಬೇಕು ಅಂತ ಅಕ್ಕ ತಂಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಸ್ಬೆಂಡು ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಅವರು ಒಮ್ಮೆ ಪೇಟೆಗೆ ಹೋಗಿ ಬಂದದ್ದಂತೆ. ಹಾಗೆ ಈಗ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನಾನು ಹಸ್ಬೆಂಡ್ ಹೋಗುವಾಗ ಯಾವಾಗಲೂ ಅವರಿಗೆ ಬಾಯ್ ಮಾಡಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಅವರು ನನಗೆ ಹೋಗೋ ತನಕ ನಾನು ಅವರನ್ನು ಸಿಟೌಟಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಒಂದು ಖುಷಿ ಆಗ್ತದೆ, ಹಸ್ಬೆಂಡು ಮಕ್ಕಳು ಹೋಗೋ ಟೈಮಲ್ಲಿ ಹೊರಗಡೆ ಬಂದು ಅವರಿಗೊಂದು ಬಾಯ್ ಹೇಳಿ ಕಳಿಸುವಾಗ ಒಂದು ಏನೋ ಖುಷಿ ಆಗ್ತದೆ. ಹಾಗೆ ಹಸ್ಬೆಂಡು ಡ್ಯೂಟಿಗೆ ಹೋದರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೆ ಹುಷಾರಿಲ್ಲ, ಹಾಗೆ ಅವರಿಗೆ ಸ್ವಲ್ಪ ಮಾತ್ರೆ ಎಲ್ಲ ತಿನ್ನಿಸಿ ಕಳಿಸುವ ಅಂತ ಮಾತ್ರೆಯನ್ನು ಹುಡಿ ಮಾಡಿ ಗ್ಲಾಸಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಶೀತ ಕೆಮ್ಮು ಉಂಟು ಮಕ್ಕಳಿಗೆ. ಇನ್ನು ನಾಡಿದ್ದೇ ಪರೀಕ್ಷೆ, ತುಂಬ ಹುಷಾರಿಲ್ಲದೆ ಜ್ವರ ಬಂದು ಮಲಗಿದರೆ ಪರೀಕ್ಷೆ ಇರೋ ಟೈಮ್ಗೆ ಅಂತ ಹಾಗೆ ಮಾತ್ರೆ ತಿಂದು ನೀವು ಶಾಲೆಗೆ ಹೋಗಿ ಅಂತ ಹೇಳ್ತಿದ್ದೆ. ಆಯಿತು ಅಂತ ಮಾತ್ರೆ ಎಲ್ಲ ಕುಡಿತಾರೆ. ಎಷ್ಟು ಕಹಿ ಮಾತ್ರೆ ಇದ್ದರೂ ಸಹ 2 ಜನಕ್ಕೆ ಹೀಗೆ ಮಾತ್ರೆಯನ್ನು ಕುಟ್ಟಿ ಪುಡಿ ಮಾಡಿ
ಗ್ಲಾಸಿಗೆ ಹಾಕಿ ಕುಡಿಸಿದರೆ ಕಣ್ಣು ಮುಚ್ಕೊಂಡು ಕುಡಿತಾರೆ. ಕೈ ಉಂಟು, ಎಷ್ಟು ಕೈ ಇದ್ದರೂ ಸಹ ಮಕ್ಕಳು ಕುಡಿತಾರೆ. ನನಗೆ ಮದ್ದು ಕುಡಿಸೋದೊಂದು ತಲೆ ಬಿಸಿ ಇಲ್ಲ, ಕುಡಿತಾರೆ ಮಕ್ಕಳು. ಮದ್ದು ಕುಡ್ಲಿಕ್ಕೂ ನಾವು ಒಂದು ದಿವಸ ನಾವೇ ಲೇಟ್ ಮಾಡಿದರೂ ಸಹ ನಮಗೆ ಮದ್ದು ಬೇಕು, ಹುಷಾರಿಲ್ಲ, ನಮಗೆ ಮದ್ದು ತಂದು ಕೊಡಿ ಅಂತ ಕೇಳ್ತಾರೆ. ಕೇಳಿ ಮದ್ದು ಕುಡಿಯೋ ಅಭ್ಯಾಸ ಒಂದು ಒಳ್ಳೆಯ ಅಭ್ಯಾಸ ಉಂಟು ಮಕ್ಕಳಿಗೆ. ಹಾಗೆ 2 ಜನಕ್ಕೂ ಮದ್ದು ಕುಡಿಸಿದೆ ಈಗ. ಹಾಗೆ ಮಗಳು, ಸಣ್ಣ ಮಗಳು ಹೂ ತೆಕ್ಕೊಂಡು ಬರ್ತೀನಿ, ನನಗೆ ಹೂ ಸುಡಿಸಿ ಅಂತ ಹೇಳಿದ್ಲು. ಆಯ್ತು ಅಂತ ಹೇಳಿದೆ. ಈ ಮಕ್ಕಳನ್ನೊಂದು ರೆಡಿ ಮಾಡಿ ಶಾಲೆಗೆ ಕಳಿಸೋಷ್ಟರಲ್ಲಿ ಸಾಕಾಗ್ತದೆ. ಹಾಗೆ ಹೂ ತೆಕ್ಕೊಂಡು ಬಂದಳು ಮಗಳು. ಈ ಹಳದಿ ಹೂ ನನಗೆ ಬೇಕು ಅಂತ ಹಠ ಮಾಡ್ತಿದ್ಲು. ಮತ್ತು ಅವಳ ಅಕ್ಕನಿಗೆ ಹೇಳಿದ್ದೆ, ತಂಗಿಗೆ ಕೊಡು ಅಂತ. ಆಯ್ತು ಅಂತ ಕೊಟ್ಟಳು. ಅದು ತುಂಬ ದಪ್ಪ ಉಂಟು ಹೂವು, ಬೇಡ ಇದು ಅಂತ ಹೇಳಿದರೂ ಕೇಳಿಲ್ಲ. ಅದೇ ಹೂ ಬೇಕು ಅಂತ 2 ಜನ ಹೂ ಮುಡ್ಕೊಂಡು ಶಾಲೆಗೆ ಹೊರಡ್ತಾ ಇದ್ದಾರೆ ಈಗ. ಮಕ್ಕಳು ಯೂನಿಫಾರ್ಮದಲ್ಲಿ ಚೆಂದ ಕಾಣ್ತಾರೆ, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾವು ಸಹ ಚಿಕ್ಕ ಇರುವಾಗ ಹೀಗೆ ಯೂನಿಫಾರ್ಮ್ ಎಲ್ಲ ಹಾಕಿಕೊಂಡು ಶಾಲೆಗೆ ಹೋಗ್ತಿದ್ವಲ್ಲ ಅಂತ ನೆನಪೆಲ್ಲ ಬರ್ತದೆ. ಒಂದು ಪ್ರೈಮರಿ ಸ್ಕೂಲು ತುಂಬ ಖುಷಿ ಆಗ್ತಿತ್ತು ನಮಗೆಲ್ಲ. ನಾವು ಸಹ ತುಂಬ ಜಾಲಿಯಲ್ಲಿ ಶಾಲೆಗೆ ಹೋಗ್ತಾ ಇದ್ವಿ. ಆ ಹಳೆಯ ನೆನಪುಗಳನ್ನು ನೆನಪು ಮಾಡ್ಕೊಳ್ಳೋ ಒಂಥರ ಖುಷಿನೇ ಬೇರೆ. ಹಾಗೆ ಭಾವನ ಮಗಳು ಕಾಯ್ತಾ ಇದ್ಲು 2 ಜನರಿಗೋಸ್ಕರ. ಹಾಗೆ 3 ಜನರು ಸೇರಿ ಶಾಲೆಗೆ ಹೋಗ್ತಾ ಇದ್ದಾರೆ. ಭಾವನ ಮಗ ಇವತ್ತು ಹೋಗಲಿಲ್ಲ, ಅವನಿಗೂ ಸಹ ಹುಷಾರಿಲ್ಲ. ಹಾಗೆ ಅವ ರಜೆ ಮಾಡಿದ್ದಾನೆ. ಹಾಗೆ ಮಾರ್ಗದ ಸೈಡಿನವರೆಗೂ ನಡ್ಕೊಂಡು ಹೋಗ್ತಾರೆ. ಮಾರ್ಗದ ಹತ್ರ ಬಸ್ ಬರ್ತದೆ, ಬಸ್ಸಿಗೆ ಹೋಗ್ತಾರೆ. ಯಾವಾಗಲೂ ಅಕ್ಕ ಹೋಗ್ತಾರೆ ಬಿಡಲಿಕ್ಕೆ. ಈಗ ಮಗನಿಗೆ ಹುಷಾರಿಲ್ಲ ಅಂತ ಅವರು ಹೋಗಲಿಲ್ಲ. ಹಾಗೆ ಇವರೇ 3 ಜನ ಹೋಗ್ತಾ ಇದ್ದಾರೆ. ಒಂದು ನೋಡುವಾಗ ಖುಷಿ ಆಗ್ತದೆ. ಮಕ್ಕಳು ಹೋಗೋ ಟೈಮ್ಗೆಲ್ಲ ಅಮ್ಮ ಬಾಯ್ ಅಂತ ಹೇಳೋಗ್ತಾರೆ. ಹಾಗೆ ನಾನು ಅವರು ಎಲ್ಲಿ ತನಕ ಕಾಣ್ತಾರೋ ಅಲ್ಲಿ ತನಕ ನೋಡ್ತಾ ಇರ್ತೀನಿ. ನನ್ನ ಚಿಕ್ಕ ಮಗಳಿಗೆ ಸ್ವಲ್ಪ ಕೋಪ ಬಂತ ಕಾಣ್ತದೆ. ಎಂತಕ್ಕಂದರೆ ಅವಳು ಬಾಕಿ ಉಳಿದ ಸೇವಂತಿಗೆನೂ ತೆಕ್ಕೊಂಡು ಹೋಗ್ತಾ ಇದ್ಲು. ಅದು ತೆಕ್ಕೊಂಡು ಹೋಗಬೇಡ, ನಾಳೆಗಾಗ್ತು ಇಲ್ಲೇ ಇಟ್ಟು ಹೋಗು ಅಂತ ಹೇಳಿದೆ. ಅದಕ್ಕೆ ಅವಳಿಗೆ ಕೋಪ ಬಂತು, ನನ್ನ ಹತ್ರ ಕೋಪ ಮಾಡಿಕೊಂಡು ಹೋದ್ಲೀಗ. ಹಾಗೆ ಅಂತ ಶಾಲೆಗೆ ಕೋಪದಲ್ಲೇ ಹೋಗೋದಿಲ್ಲ, ಸ್ವಲ್ಪ ಮುಂದೆ ಹೋಗುವಾಗ ಮತ್ತೆ ಅಲ್ಲಿ ಅಮ್ಮ ಬಾಯಿ ಅಂತ ಹೇಳ್ತಾಳೆ. ಮಕ್ಕಳು ಸ್ಕೂಲಿಗೆ ಹೋದರು, ಹಸ್ಬೆಂಡು ಡ್ಯೂಟಿಗೆ ಹೋದರು. ಇನ್ನು ನಮಗೆ ತಿಂಡಿ ಮಾಡ್ಕೊಳ್ಳಿಕ್ಕೆ ಅದರೊಟ್ಟಿಗೆ ಚಟ್ನಿ ಮಾಡಬೇಕು. ಹಾಗೆ ಚಟ್ನಿ ಮಾಡ್ಕೊಳ್ಳುವ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು 3 ಹಸಿಮೆಣಸನ್ನು ಸುಟ್ಕೊಳ್ತಾ ಇದ್ದೇನೆ. ನಾನು ಇದೇ ಥರ ಸುಟ್ಕೊಳ್ಳೋದು. ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಳ್ಳುವ ಕೊಟ್ಟಿಗೆಗೆ ಅಂತ. ಅಮ್ಮನಿಗೆ ಚಟ್ನಿ ಇದ್ದರೆ ಮಾತ್ರ ತಿಂತಾರೆ, ಇಲ್ಲಾದರೆ ತಿನ್ನೋದಿಲ್ಲ. ನನಗೆ ಸಾಂಬಾರು ಇದ್ದರೂ ಸಹ ಆಗ್ತದೆ. ಹಾಗೆ ಚಟ್ನಿ ಮಾಡ್ಕೊಳ್ಳುವ ಅಂತ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚಟ್ನಿ ಆದ ನಂತರ ಅಮ್ಮನಿಗೆ ತಿಂಡಿ ಹಾಕಿಕೊಟ್ಟು ನಾನು ಸಹ ತಿಂಡಿ ತಿಂದು, ತುಂಬ ಬಟ್ಟೆ ಉಂಟು ತೊಳಿಲಿಕ್ಕೆ. ಬಟ್ಟೆ ಎಲ್ಲ ತೊಳೆದು ಆರಿಸಬೇಕು. ಸ್ವಲ್ಪ ನಿನ್ನೆಯಿಂದ ಬಿಸಿಲುಂಟು, ಇಷ್ಟು ದಿವಸ ಮಳೆ ಬರ್ತಾ ಇತ್ತು. ನಿನ್ನೆಯಿಂದ ಬಿಸಿಲಿದೆ, ಮಳೆ ಇಲ್ಲ. ಹಾಗೆ ತೊಳೆದು ಆರಿಸಿದರೆ ಚೆಂದ ಒಣಗ್ತದೆ ಬಟ್ಟೆ. ಹಾಗೆ ತಿಂಡಿ ಎಲ್ಲ ತಿಂದು ಬಟ್ಟೆ ತೊಳೆದು ಮತ್ತು ಅಮ್ಮನ ಸ್ನಾನ ಮಾಡಿಸಬೇಕು. ಅಂದರೆ ಅಮ್ಮನಿಗೆ ಕೂಡೋದಿಲ್ಲ, ನನ್ನ ಅಮ್ಮನಿಗೆ. ನಾನು ಇಲ್ಲೇ ಇರಲಿ ಅಂತ ಇಟ್ಕೊಂಡಿದ್ದೇನೆ. ಅಂದರೆ ಗೃಹ ಪ್ರವೇಶ ಆದಮೇಲೆ ನಾನು ಒಬ್ಬಳೇ ಆಗ್ತೀನಿ. ಹಸ್ಬೆಂಡು ಮಕ್ಕಳು ಶಾಲೆಗೆ ಮತ್ತು ಡ್ಯೂಟಿಗೆ ಹೋದರೆ ಅಂತ ನಮ್ಮ ಹತ್ರನ ಉಳಿಸ್ಕೊಂಡಿದ್ದೇನೆ. ಹಾಗೆ ಇನ್ನು ಬರೋ ವಾರದಲ್ಲಿ ಅಮ್ಮನ ಕಳಿಸಿ ಬರಬೇಕು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.